ಸುನಿತ್ಯ ಸುಖಂ ಅಕ್ಷಯ್ಯಂ ಶುದ್ಧಂ ಶಾಂತಂ ನಿರಂಜನಂ ಲೋಕಾಲೋಕಪತಿಂ ದಿವ್ಯಂ ನಮಸ್ಯಾಮಿ ಶ್ರಿಯಃಪತಿಂ. ವಾಯುದೇವರು ಬ್ರಹ್ಮದೇವರು ಆಯಿತು ಜಗತ್ಪತಿ. ಅಲ್ಲಿಂದ ಮುಂದಕ್ಕೆ ಅವರಿಗೂ ತಾಯಿಯಾಗಿರ್ತಕ್ಕಂಥ ಶ್ರೀ ಯಾರು ತೊಡೆಯಲ್ಲಿ ಇದ್ದಾಳೋ ಅಂತ ತೊಡೆಯಲ್ಲಿ ಇರತಕ್ಕಂಥ ಶ್ರೀಪತಿ, ಅವಳನ್ನು ತೊಡೆಯಲ್ಲಿ ಹೊತ್ತ ಭಗವಂತನ ರೂಪವನ್ನು ಧ್ಯಾನ ಮಾಡ್ತಾರೆ. ಸುನಿತ್ಯ ಸುಖಂ, ನಿತ್ಯ ಸುಖ, ಸುಸುಖ, ನಾಶವಿಲ್ಲದ ಸುಖ ಮತ್ತು ಚೆನ್ನಾದ ಸುಖ. ಸುಖದಲ್ಲಿ ಚಂದದ ಸುಖ ಅಂದ್ರೆ ಏನು? ದುಃಖ ಇಲ್ಲದ ಸುಖ, ದುಃಖದ ಲೇಪವಿಲ್ಲದ ನಾಶವಿಲ್ಲದ ಸುಖ, ಅಂಥ ಸುಖ ಸ್ವರೂಪ ಸುನಿತ್ಯ ಸುಖಂ. ಅಕ್ಷಯ್ಯಂ, ಯಾವುದೇ ರೀತಿಯ ವೃದ್ಧಿ ಹ್ರಾಸಗಳಿಗೆ ಒಳಗಾಗದವನು. ನವರ್ಧತೆ ಕರ್ಮಣಾನೋಕನೀಯ ಅನ್, ಅವನು ಯಾವುದೇ ಒಂದು ಕರ್ಮ ಮಾಡಿದ್ದರಿಂದ ಹೆಚ್ಚುವುದೂ ಇಲ್ಲ, ಯಾವುದನ್ನು ಮಾಡದೇ ಇದ್ದದ್ದರಿಂದ ಕಮ್ಮಿ ಆಗುವುದೂ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಕೃಷ್ಣ ಹೇಳಿದ, ನನಗೇನು ಮಾಡಬೇಕಾದ್ದಿಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ, ನನಗೆ ಮಾಡಬೇಕಾದ ಡ್ಯೂಟಿ ಅಂತ ಇಲ್ವೇ ಇಲ್ಲ. ಯಾರು ನನಗೆ ಡ್ಯೂಟಿ ಮಾಡಬೇಕು? ಯಾರ ಹತ್ರ ಡ್ಯೂಟಿ ಮಾಡಿ ಸಂಬಳ ತಗೋಬೇಕು ನಾನು? ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ. ಕರ್ಮ ಯಾಕೆ ಮಾಡಬೇಕು? ಏನೋ ಒಂದು ಇಲ್ಲ, ಅದನ್ನು ಪಡಿಬೇಕು, ಅದಕ್ಕೋಸ್ಕರ ಏನೋ ಮಾಡೋದು. ನನಗೆ ಸಿಗದೇ ಇದ್ದದ್ದು ಪಡಿಬೇಕಾದ್ದೂ ಇಲ್ಲ, ನಾನು ಮಾಡಬೇಕಾದ್ದೂ ಇಲ್ಲ. ಆದರೂ ವರ್ತಯೇವ ಚ ಕರ್ಮ, ನಿರಂತರ ಕರ್ಮ ಮಾಡ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಮಾಡದೇ ಇದ್ದರೆ ನೀವು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟಕ್ಕೋಸ್ಕರ ನಿಮ್ಮೊಳಗೆ ನಿಂತು ನೀವೆಲ್ಲ ಮಾಡೋ ಕರ್ಮ ನಾನೇ ಮಾಡ್ಬೇಕು. ಅದು ಅವನ ಪ್ರಾರಬ್ಧ ಕರ್ಮ. ನಾನೇ ಎಲ್ಲ ಮಾಡಬೇಕು, ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವತಃ ನಾನು ಮಾಡ್ತಾ ಇದ್ದೇನೆ, ಆದರೂ ನನಗೆ ಏನೂ ಮಾಡಬೇಕಾದಿಲ್ಲ. ಇದು ಕೃಷ್ಣ ಹೇಳುದು. ನಾನು ಯಾಕೆ ದ್ವಾರಕೆಯಿಂದ ಇಲ್ಲಿಗೆ ಬಂದೆ, ನಿಮ್ಮ ಜೊತೆಗೆ ನಿಂತೆ, ಅಲ್ಲಿ ದ್ವಾರಕೆಗೆ ಹೋಗ್ತೇನೆ, ಇಷ್ಟೆಲ್ಲ ಒದ್ದಾಟಗಳು ಓಡಾಟಗಳು ಬಂದು ಈ ಚಟುವಟಿಕೆ ಯಾಕೆ ಮಾಡಬೇಕು? ನಾನು ಭೂಮಿಗೆ ಬಂದು ಭೂಮಿಯಲ್ಲಿ ಅವತರಿಸಬೇಕು. ಯಾಕೆ ಅವತರಿಸಿ ಬಂದು ಇಲ್ಲೆಲ್ಲ ಓಡಾಡಿಕೊಂಡು ನಿಮ್ಮ ಜೊತೆಗೆ ಕೌರವನ ಹತ್ರ ಸಂಧಾನಕ್ಕೆ, ಆಮೇಲೆ ಸಾರಥ್ಯ, ಕುದುರೆ ಗಾಡಿಯಲ್ಲಿ ಕೂತು ಚಾಟಿ ಹಿಡ್ಕೊಂಡು ಯಾಕೆ ಈ ನಾಟಕ ಆಡಬೇಕು? ನಾನು ವರ್ತಯೇವ ಚ ಕರ್ಮಣಿ. ಯಾಕೆಂದ್ರೆ ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮ ಚೇದಹಂ. ನಾನು ಮಾಡದೇ ಇದ್ದರೆ ನೀವು ಯಾರು ಮಾಡೋದಿಲ್ಲ, ಗೊತ್ತು ನನಗೆ. ಕೃಷ್ಣ ಮಾಡಲಿಲ್ಲ, ನಾವ್ಯಾಕೆ ಮಾಡಬೇಕು ಅಂತೀರಿ? ಅದಕ್ಕೋಸ್ಕರ ನಾನು ಮಾಡಬೇಕಾಗಿದೆಯಪ್ಪ ಅಂತ. ಯಾಕೆಂದ್ರೆ ಲೋಕ ಸಂಗ್ರಹಮೇವ, ಜನರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ಮಹಾಪುರುಷರು, ಭಗವಂತ, ಆಚಾರ್ಯ ಪುರುಷರು ಭೂಮಿ ಬರ್ತಾರೆ. ಅವರು ನಡ್ಕೊಳ್ಬೇಕಾದ ರೀತಿ ನಡ್ಕೊಳ್ತಿದ್ರೆ ಉಳಿದವರು ಹಾಗೆ ಮಾಡ್ತಾರೆ. ಅದರಿಂದ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಆದ್ರೂ ನೀನು ಹೀಗೆ ನಡ್ಕೋಬೇಕಪ್ಪ, ನಾನೇ ನಡ್ಕೋತಾ ಇದ್ದೇನೆ, ನೀನ್ ನಡೀತಿದ್ರೆ ಹೇಗೆ ಅಂತ ಹೇಳ್ತಾನೆ ಅರ್ಜುನ. ಅದನ್ನ ಯಾಕೆ ಹೇಳಿದೆ ಅಂದ್ರೆ ಕರ್ಮದಿಂದ ಏನೂ ಪಡೆಯಬೇಕಾದಿಲ್ಲ, ಆದರೂ ಮಾಡ್ತಾ ಇರ್ತಾರೆ. ಅದನ್ನೇ ಅಕ್ಷಯ್ಯ ಅಂತ. ಅವನು ಒಂದು ಕರ್ಮ ಮಾಡಿದ್ದರಿಂದ ವೃದ್ಧಿಯೂ ಇಲ್ಲ, ಒಂದು ಮಾಡಿದ್ರಿಂದ ಹ್ರಾಸವೂ ಇಲ್ಲ. ವೃದ್ಧಿ ಹ್ರಾಸ ರಹಿತನಾದವ ಅಂತ ಅಕ್ಷಯ್ಯ ಅಂತ. ಸುನಿತ್ಯ ಸುಖಂ ಅಕ್ಷಯ್ಯಂ ಶುದ್ಧಂ ಶಾಂತಂ ನಿರಂಜನಂ. ಅವನು ಪರಿಶುದ್ಧ. ಅದನ್ನ ಸಪರ್ಯಗಾತ್ ಶುಕ್ರಂ ಅಕಾಯಂ ಅಭ್ರಣಂ ಅಸ್ನಾವಿರಂ. ಶುಕ್ರಂ, ಶುಕ್ರಂ ಅಂದ್ರೆ ಶುಕ್ರಂ ಅಕಾಯಂ ಅಸ್ನಾವಿರಂ. ಶುದ್ಧಂ ಅಪಾಪವಿದ್ಧಂ, ಶುದ್ಧವಾದಂತಹ ವಸ್ತು, ಅದು ಅತ್ಯಂತ ಪರಿಶುದ್ಧ, ಯಾವ ಗುಣಗಳ ಸ್ಪರ್ಶವೂ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳು ಒಂದಲ್ಲ ಒಂದು ರೀತಿಯಿಂದ ಮನುಷ್ಯನಿಗೆ ಬಂಧನವನ್ನೇ ಕೊಡುವಂಥ. ಸತ್ವಗುಣ ಒಳ್ಳೆಯದು ಅಂತ ಯಾವುದಲ್ಲಿ? ಬಂಧನಾವಸ್ಥೆಯಲ್ಲೇ ಒಳ್ಳೆಯದು, ಇದ್ದದ್ದಲ್ಲೇ ಒಳ್ಳೆಯದು ಅಂತ. ಆದರೆ ಭಗವಂತನಲ್ಲಿ ಸತ್ವದ ಬಂಧನವೂ ಇಲ್ಲ. ತ್ರೈಗುಣ್ಯ ವರ್ಜಿತ ಮಜಂ ವಿಭವಾದ್ಯಮೀಶಂ ಅಂತ. ಸತ್ವರಜಸ್ತಮೋ ಗುಣಗಳನ್ನ ಮೀರಿ ನಿಂತಿರತಕ್ಕಂಥದ್ದು. ಅದರಿಂದಲೇ ಅವನ ಸತ್ವಂ ಅಂತ ಭಗವಂತನನ್ನ ಸತ್ವ ಅಂತ ಕರೀತಾರೆ ಒಮ್ಮೊಮ್ಮೆ. ಆಗ ಬಲಜ್ಞಾನ ಸಮಾಹಾರ ಸತ್ವಮಿತ್ಯವಿಧೀಯತೆ ಅಂತ ಆಚರಿಸ್ತಾರೆ. ಸತ್ವಂ ಅಂದ್ರೆ ಸತ್ವಗುಣ ಸ್ವರೂಪ ಅಂತ ಅರ್ಥ ಅಲ್ಲ. ಭಗವಂತನ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋ ಗುಣವೂ ಇಲ್ಲ. ಮತ್ತೆ ಅವನ ಸತ್ವ ಅಂತಂದ್ರೆ ಒಳ್ಳೆ ಸತ್ವಶಾಲಿ ಅಂದ್ರೆ ಏನರ್ಥ? ಅವ್ರು ಒಳ್ಳೆ ಸತ್ವಶಾಲಿಗಳು ಅಂತ ಹೇಳ್ತೇವೆ ನಾವು. ಆ ವ್ಯಕ್ತಿ ಭಾರಿ ಸತ್ವಶಾಲಿ ಅಂತ ಅಂದ್ರೆ ಒಳ್ಳೆ ಬಲಿಷ್ಠ ಅಂತ ಅರ್ಥ. ಹಾಗೆ ಒಳ್ಳೆ ಸತ್ವಶಾಲಿ ಪಂಡಿತರು ಅಂದ್ರೆ ಏನು? ಒಳ್ಳೆ ಜ್ಞಾನಿ ಅಂತ ಅರ್ಥ. ಅದರಿಂದ ಸತ್ವ ಅಂದ್ರೆ ಬಲಜ್ಞಾನ ಸಮಾಹಾರ, ಜ್ಞಾನ ಬಲಗಳ ಸಮಷ್ಟಿಯೇ ಸತ್ವ ಹೊರತು ಸತ್ವಗುಣ ಅಲ್ಲ. ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ. ಅವನು ತ್ರೈಗುಣ್ಯ ವರ್ಜಿತ. ಅದನ್ನೇ ಶುದ್ಧಂ ಅಂದ್ರು. ಶಾಂತಂ, ಶಾಂತಿ ಅಂತಂದ್ರೆ ಸುಖದ ತುತ್ತ ತುದಿ, ಶಕಾರ ಅದರ ಅಂತ, ಆನಂದದ ಪರಾಕಾಷ್ಠೆ, ಅದು ಭಗವಂತ. ಮತ್ತು ನಿರಂಜನಂ, ದುಃಖ ಮುಂತಾದ ದೋಷಗಳ ಸರ್ವಾತ್ಮನ ನಿರಾಸ, ಯಾವ ದೋಷವೂ ಇಲ್ಲದ ಆನಂದದ ಪರಾಕಾಷ್ಠೆಯೇ ಭಗವಂತ ಅಂತ.
ಲೋಕಾಲೋಕಪತಿಂ ದಿವ್ಯಂ ನಮಸ್ಯಾಮಿ ಶುದ್ಧಂ ಲೋಕಾಲೋಕ ವಿಚಾರಾಢ್ಯಂ ನಮಸ್ಯಾಮಿ ಶ್ರಿಯಃಪತಿಂ. ಅವನು ಲೋಕಾಲೋಕ ವಿಚಾರಾಢ್ಯ. ಇಲ್ಲಿ ಬಂತು ನೋಡಿ. ಇಲ್ಲಿ ಲೋಕ ಮತ್ತು ಅಲೋಕ ಅಂತಂದ್ರೆ ನಮಗೆ ಇಲ್ಲಿ ಪಕ್ಕ ಅರ್ಥವಾಗುವುದಿಲ್ಲ ಈ ಶಬ್ದ. ಲೋಕಾಲೋಕ ವಿಚಾರಾಢ್ಯ, ಲೋಕಾಲೋಕ ವಿಚಾರ, ಲೋಕದ ವಿಚಾರ ಮತ್ತು ಅಲೋಕದ ವಿಚಾರ. ಅದು ಅಲೋಕದ ವಿಚಾರ ಅಂದ್ರೆ ಏನು? ಲೋಕದ ವಿಚಾರ ಅಂದ್ರೆ ಲೋಕದ ವಿಚಾರ, ಲೌಕಿಕ ವಿಷಯ. ಅಲೋಕದ ವಿಚಾರ ಅಂದ್ರೆ ಏನು? ಪ್ರಜ್ಞಾ ನೇತ್ರೋ ಅಲೋಕ ಅಂತ. ಅಲೋಕ ಅಂತಂದ್ರೆ ಈ ಲೋಕದಿಂದ ಆಚೆಗೆ ನಮ್ಮ ಲೋಕದ ದರ್ಶನೆ, ನಮ್ಮ ದೃಷ್ಟಿಗೆ ಗೋಚರವಾಗದ ಸ್ಥಿತಿ ಅಂದ್ರೆ ಮುಕ್ತಿ ಅಂತ ಉಪನಿಷತ್ನಲ್ಲಿ ಅಲೋಕ ಶಬ್ದವನ್ನು ಮುಕ್ತಿ ಅನ್ನುವ ಅರ್ಥದಲ್ಲಿ ವಿಚಾರ. ಹಾಗಾದ್ರೆ ಲೋಕ ಅಂದ್ರೆ ಇದು ಸಂಸಾರ ಲೋಕ, ಅಲೋಕ ಅಂದ್ರೆ ಮುಕ್ತಿ ಲೋಕ. ಲೋಕ ಅಲೋಕರು ಅಂದ್ರೆ ಸಂಸಾರದಲ್ಲಿ ಇರುವವರು ಮತ್ತು ಅಲೋಕರು ಅಂದ್ರೆ ಮುಕ್ತಿ. ಕಾಲ ಅನ್ನುವಲ್ಲಿ ನಾವು ಮಾಡಿದ ಅರ್ಥವೇ ಲೋಕ ಅಲೋಕ. ಅಂದ್ರೆ ಲೋಕ ಅಂದ್ರೆ ಈ ಲೋಕದಲ್ಲಿ ಇರತಕ್ಕಂತಹ ಸಂಸಾರಿಗಳು, ಅಲೋಕರು ಅಂದ್ರೆ ಲೋಕವನ್ನ ದಾಟಿ ಹೋದವರು, ಈ ಪ್ರಾಪಂಚಿಕವಾಗಿರತಕ್ಕಂತಹ ಚತುರ್ದಶ ಭುವನಗಳ ಬ್ರಹ್ಮಾಂಡ ಲೋಕವನ್ನ ದಾಟಿ ಆಚೆಗೆ ಹೋದವರು ಅಲೋಕರು. ಆ ಲೋಕಾಲೋಕರ ವಿಚಾರಗಳಿಂದ ಅಂದ್ರೆ ಅವರ ಚಿಂತನೆಯಿಂದ ಆಢ್ಯ, ಅವರ ಚಿಂತನೆಗೆ ಗೋಚರನಾಗಿ ಅವರಿಂದ ಚಿಂತಿತನಾದವ, ಮುಕ್ತಾಮುಕ್ತರಿಂದ ಧ್ಯಾನಕ್ಕೆ ವಿಷಯೀಕೃತನಾದವ ಅಂಥ ಶ್ರಿಯಃಪತಿಂ ನಮಾಮಿ. ಶ್ರಿಯಃಪತಿ ಅಂತಂದ್ರೆ ಲಕ್ಷ್ಮೀಪತಿ ಅಂತ ಅರ್ಥ ಎಲ್ಲರಿಗೂ ಗೊತ್ತಿದೆ. ಜಯತೀರ್ಥರು ಅದನ್ನು ಮಂಗಲಾಚರಣೆಯಲ್ಲಿ ಶ್ರಿಯಃಪತ್ಯೇ ಅಂತ, ನ್ಯಾಯಸುಧಾದಲ್ಲಿ ಶ್ರಿಯಃಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂತ ಶ್ರಿಯಃಪತ್ಯೆ ಅಂತ ಹೇಳ್ತಾರೆ. ಶ್ರಿಯಃಪತಿ ಅನ್ನುವಂಥದ್ದು ಲಕ್ಷ್ಮಿಯ ಪತಿ ಅಂತ ಒಂದು ಅರ್ಥ. ಶ್ರೀಹಿ ಅಂದ್ರೆ ಸಾಹಿ ಶ್ರೀಹಿ ಅಮೃತ ಸತಾಂ. ಶ್ರೀ ಅಂದ್ರೆ ವೇದ ಅಂತ ಒಂದು ಅರ್ಥ, ವೇದದಲ್ಲೇ ಅರ್ಥ ಹೇಳ್ತಾರೆ. ಅದರಿಂದ ಶ್ರಿಯಃಪತಿ ಅಂದ್ರೆ ವೇದಪತಿ ಅಂತ ಅರ್ಥ. ವೇದ ಮಾನಿನಿಯಾಗಿರ್ತಕ್ಕವಳು ಶ್ರೀಯೇ, ಲಕ್ಷ್ಮಿಯೇ. ಅದರಿಂದ ವೇದದ ಒಡೆಯ, ವೇದ ಮಾನಿನಿಯಾಗಿರ್ತಕ್ಕಂತಹ ಲಕ್ಷ್ಮಿಗೂ ಒಡೆಯ. ಶ್ರೀಹಿ ಅಂತಂದ್ರೆ ಜ್ಞಾನ. ಶ್ರೀಯಃಪತಿ ಅಂದ್ರೆ ಎಲ್ಲಾ ಜ್ಞಾನಗಳಿಗೆ ಒಡೆಯ. ಶ್ರೀಹಿ ಅಂದ್ರೆ ಕಾಂತಿ, ಸೌಂದರ್ಯ. ಶ್ರೀಯಃಪತಿ ಹಿಂದರೆ ಸರ್ವ ಕಲ್ಯಾಣತಮರೂ ಸ್ವರೂಪನಾಗಿರುತ್ತೆ.